ಸರ್, ಇದು ಎಲ್ಲ ಬೆಳವಣಿಗೆಗಳ ನಡುವೆ ನೀವಾಗಲೇ ಒಂದು ರೂಪುರೇಷೆ ಮಾಡಿದ್ರಿ. ಈ ಬಾರಿ 75ನೇ ವರ್ಷದ ಅವರ ಹುಟ್ಟುಹಬ್ಬನ ಅಮೃತ ಮಹೋತ್ಸವವಾಗಿ ಮಾಡುವಂಥದ್ದು, ಅದು ತುಂಬ ಅದ್ಧೂರಿಯಾಗಿ ಮಾಡುವಂಥ ಪ್ಲ್ಯಾನ್ ಇತ್ತು. ಈಗ ಅದರ ಸಿದ್ಧತೆ ಮತ್ತು ಅದರ ಪ್ಲ್ಯಾನ್ ಬಗ್ಗೆ ಹೇಗಿದೆ? ಆ ರೂಪುರೇಷೆ ಹಾಗೆ ಇರುತ್ತಾ, ಏನಾದ್ರು ಬದಲಾಗುತ್ತಾ ಅನ್ನೋದು? ಅಮೃತ ಮಹೋತ್ಸವ ಹಾಗೆ ಇದೆ ಸರ್. ಅಮೃತ ಮಹೋತ್ಸವ ಮೈಸೂರು ಬೆಂಗಳೂರು ಪ್ಯಾಲೇಸಲ್ಲಿ ಮಾಡಬೇಕಾಗಿತ್ತು. ಅದು ಸ್ವಲ್ಪ ಜಾಗದ ಕೊರತೆಯಿಂದಾಗಿ ಅಲ್ಲಿ ಮೈದಾನಗಳಿಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ನಂದಿ ಲಿಂಕ್ ಗ್ರೌಂಡಲ್ಲಿ ಮಾಡ್ತಾಯಿದ್ದೀವಿ. ಅಷ್ಟೇ ದೊಡ್ಡ ಜಾಗದಲ್ಲಿ, ಅರಮನೆ ವೈಭವ ಇರುವಂತಹ ಜಾಗದಲ್ಲೇ ಮಾಡ್ತಾಯಿದ್ದೀವಿ. ಎಲ್ಲ ಕಾರ್ಯಕ್ರಮಗಳು ಅದೇ ಥರ ಇದ್ದಾವೆ, ಎಕ್ಸೆಪ್ಟ್ ಅರಮನೆ ಮೈದಾನ ಬಿಟ್ಟರೆ. ಮತ್ತು ಈ ಹೊತ್ತಲ್ಲಿ ಸಂಭ್ರಮಿಸಬೇಕಾದಂಥ ಸಂದರ್ಭದಲ್ಲಿ ಈ ಥರದ್ದೊಂದು ಘಟನೆ ನಡೆದಿದ್ದು ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಸ್ವಲ್ಪ ನಮಗೆ ಚೇತರಿಸ್ಕೊಳ್ಳೋಕೆ ಸ್ವಲ್ಪ ದಿವಸ ಸಮಯ ಬೇಕು. ಮತ್ತು ಇನ್ನೊಂದೇನು ಅಂದರೆ, ಅವರು ಕೂಡ ಪ್ಲ್ಯಾನ್ ಮಾಡಿದ್ದು ಇದೇ ಕಾರಣಕ್ಕೆ. ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಒಂದು ಕಡೆ ಸೇರಿಬಿಡ್ತಾರೆ. ಕಳೆದ ಬಾರಿ ಕಟೌಟ್ ಜಾತ್ರೆಗೆ ಅಲ್ಲಿ 1-2 ಲಕ್ಷ ಜನ ಸೇರಿದರು. ಸೊ ಈಗೂ ಈ ಥರದ ಜನ ಇಲ್ಲಿ ಸೇರಿಬಿಟ್ರೆ ಮತ್ತೆ ಇದನ್ನು ಕೆಡೋಕ್ಕೆ ಇನ್ನೊಂದು 2-3 ವರ್ಷ ಆಗುತ್ತೆ ಅಂತ ಹೇಳಿ ಅಮೃತ ಮಹೋತ್ಸವ ಪೂರ್ವದಲ್ಲೇ ಇದನ್ನು, ಆ ಹಿನ್ನೆಲೆಯಲ್ಲೇ ಇದನ್ನು ಕೆಡವಿರುವಂಥದ್ದು. ಸೊ ಆ ಕಾರಣಕ್ಕೆ ನಾವು ಅಮೃತ ಮಹೋತ್ಸವನ ಇನ್ನೂ ಜೋರಾಗಿ ಪ್ಲ್ಯಾನ್ ಮಾಡ್ತೀವಿ. ಸೊ ಅಮೃತ ಮಹೋತ್ಸವ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅನ್ನೋಂಥದ್ದು ನಮ್ಮ ಉದ್ದೇಶ. ಸರ್, ಅದನ್ನು ಊಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅದರ ದೃಶ್ಯವನ್ನು ಅಂದರೆ ಕೆಡುವಂಥದ್ದನ್ನು, ಅಂತಹ ಸನ್ನಿವೇಶ ಇರುವಂಥದ್ದನ್ನು ಅದಕ್ಕೆ ರಾತ್ರೋರಾತ್ರಿ ಕೆಡವಿದ್ರು ಅಂತ ಅನಿಸ್ತಿದೆಯಾ, ಹೇಗೆ ಸರ್? ಅದನ್ನು ನೆನೆಸ್ಕೊಂಡ್ರೆ ಸರ್ ನನಗೆ ಊಟ ತಿಂಡಿ ಸೇರ್ತಿಲ್ಲ ಸರ್. ಹೇಗೆ ಕೆಡಗ್ಲಿಕ್ಕೆ ಸಾಧ್ಯ ಸರ್? ಒಂದು 10/10 ಕೊಡೋಕ್ಕಾಗದಿರೋಷ್ಟು ರಾಜಧಾನಿಯಲ್ಲಿ ಹೆಂಗೆ ಸರ್ ಸಾಧ್ಯ ಸರ್? ಒಬ್ಬ ವ್ಯಕ್ತಿ ಸಮಾಧಿನ ಕೆಡುತ್ತೀರಿ ಅಂತಂದರೆ ನಾವು ಅನಾಗರಿಕರಲ್ವ ಸರ್? ಅನಾಗರಿಕತೆ ಇತ್ತಲ್ಲ, ಆಗಲೂ ಜನ ಇಷ್ಟೊಂದು ಹೊರಟಾಗಿರಲಿಲ್ಲ, ಇಷ್ಟು ಕಠೋರವಾಗಿರಲಿಲ್ಲ. ಈಗ ಇದೆಲ್ಲ ಮಾಡ್ತಿದ್ದಾರೆ, ಭಾಳ ನೋವಾಗುತ್ತೆ ಸರ್. ಅಲ್ಲಿ ಹೋದವರೆಲ್ಲನೂ ಹತ್ಕೊಂಡು ಬರ್ತಿದ್ದಾರೆ. ಬಹುಶಃ ಆ ಅಳು ಬಾಲಕೃಷ್ಣ ಅವರ ಕುಟುಂಬದ ಪಾಲಿಗೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾನು ಭಾವಿಸಿರ್ತೇನೆ. ಫೈನಲಿ ಸರ್, ಇವತ್ತು ಏನೆಲ್ಲ ಪ್ಲ್ಯಾನ್ಸ್ ಇದೆ, ಏನೆಲ್ಲ ರೂಪುರೇಷೆ ಇದೆ ಸರ್? ಇವತ್ತು ಒಂದು ಹೋರಾಟದ, ರಾಜ್ಯವ್ಯಾಪಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಎರಡನೇದು ಕಲಾವಿದರನ್ನು ಭೇಟಿಯಾಗಿ ಮುಂದಿನ ಏನು ಮಾಡ್ತೀರಿ ನಿಮ್ಮ ವಿಷ್ಣುಗೆ, ನಿಮ್ಮ ಕುಟುಂಬದ, ನಮಗೆ ಅಭಿಮಾನಿ ನಟ, ಬಟ್ ನಿಮಗೆ ಅವರ ಕುಟುಂಬ, ಚಿತ್ರರಂಗ ಇವತ್ತಿಷ್ಟು ಗಟ್ಟಿಯಾಗಿ ನಿಂತಿದೆ ಅಂದರೆ ಅವರ 200 ಚಿತ್ರಗಳು ಕಾರಣ. ಸೊ ಅಂತಹ ಆಧಾರ ಸ್ತಂಭಕ್ಕೆ ನೀವೇನು ಮಾಡ್ತಾಯಿದ್ದೀರಿ, ನಿಮ್ಮ ನಿಲುವೇನು ಅನ್ನೋಂಥದ್ದನ್ನು ಕೇಳ್ತಾ ಇದ್ದೀನಿ. ಯಾರು ನಮ್ಮ ಜೊತೆ ಆಗ್ತಾರೋ ಅವ್ರನ್ನ ಕೂಡಿಸ್ಕೊಂಡು ಹೊಸ ಯೋಜನೆ ರೂಪಿಸಿ ಆದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸೋ ಪ್ರಯತ್ನ ಮಾಡ್ತೀವಿ.